ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸಂಡೇ ಮತ್ತು ಮಂಡೇ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಚೆನ್ನಾಗಿದೆ, ನೀವು ಕೂಡ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸಂಡೇ ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಪೂರಿ ಮತ್ತು ಬೆಟ್ಕೇರಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ಪುಟಾಣಿ ಹಿಟ್ಟಿನ ಚಟ್ನಿ. ಸೊ ಇದಕ್ಕೆ ಬೆಟ್ಗೇರಿ ಚಟ್ನಿ ಅಂತ ಫೇಮಸ್. ನಾರ್ತ್ ಕರ್ನಾಟಕ ಕಡೆ ಬೆಟ್ಗೇರಿ ಚಟ್ನಿ ಅಂತ ಕರೀತಾರೆ. ಸೊ ಅದನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆದ ರೆಸಿಪಿ. ಇದರದ್ದು ಫುಲ್ಲು ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಫುಲ್ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದು ಚಟ್ನಿ ಮಾಡಿಕೊಂಡು ಈ ಕಡೆ ಪೂರಿ ಹಿಟ್ಟನ್ನು ಕಲಸಿಟ್ಟಿದ್ದೆ. ಇವಾಗ ಪೂರಿ ಮಾಡ್ಕೋಬೇಕು. ಪೂರಿ ತುಂಬ ದಿನ ಆಗಿತ್ತು ಮಾಡ್ಕೊಂಡಿರಲೇ ಇಲ್ಲ. ಆಯಿಲಿ ಫುಡ್ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತಿರ್ತೀನಿ. ಸೊ ಇವತ್ತು ಪೂರಿ ಮಾಡ್ಕೋಬೇಕಂತ ಅನ್ನಿಸ್ತು. ಅದರಲ್ಲೂ ವಿನೀತಿಗೆ ಪೂರಿ ಅಂದರೆ ತುಂಬಾ ಫೇವ್ರೇಟ್. ಸೊ ಅದಕ್ಕೋಸ್ಕರ ಇವತ್ತು ಸಂಡೇ ಆಗಿರೋದ್ರಿಂದ ಪೂರಿನ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ. ನೋಡ್ತಿರ್ಬೋದು ನೀವು, ತುಂಬ ಸಖತ್ತಾಗಿ ಬಂದಿದೆ. ನಾನು ಯಾವಾಗಲೂ ಪೂರಿ ಮಾಡ್ಕೋಬೇಕಂತಂದರೆ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಪೂರಿ ಮಾಡ್ಕೊಂಡಿರ್ತೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ತುಂಬ ಸಖತ್ತಾಗಿ ಬರ್ತಾಯಿದೆ. ಇದರದ್ದು ಫುಲ್ ರೆಸಿಪಿ, ಚಟ್ನಿ ಮತ್ತು ಪೂರಿ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಆ ರೆಸಿಪಿನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಸ್ವಲ್ಪನೂ ಎಣ್ಣೆ ಹಿಡಿಯಲ್ಲ ಪೂರಿ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ಪೂರಿಗಳು. ಪೂರಿ ಚೆನ್ನಾಗಿ ಉಬ್ಬಿ ಮತ್ತು ಎಣ್ಣೆ ಹಿಡಿದಾಗೆ ಬರಬೇಕಂದ್ರೆ ಪೂರಿ ಹಿಟ್ಟನ್ನು ಕಲಸೋದು ತುಂಬ ಮ್ಯಾಟರ್ ಆಗುತ್ತೆ. ಇಲ್ಲಿ ವಿನೀತಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಪೂರಿನ ಯಾವ ಥರ ರೋಲ್ ಮಾಡಿದ್ದಾನೆ. ಚಪಾತಿ ಥರ ರೋಲ್ ಮಾಡಿಕೊಂಡು ಕುತ್ಕೊಂಡಿದ್ದಾನೆ. ಸೊ ಅವನಿಗೆ ಪೂರಿ ಅಂದರೆ ಸಖತ್ ಇಷ್ಟ. ಸೊ ಆಯಿಲಿ ಫುಡ್ ಅಂತ ಸ್ವಲ್ಪ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋದಲ್ಲ. ಇವತ್ತು ತುಂಬ ದಿನ ಆಗಿತ್ತಂತ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅವನಿಗೆ ಟಿಫನ್ ಕೊಟ್ಟು ನನ್ನ ಹಸ್ಬೆಂಡೂ ಮಾಡಿದರು ಆಲ್ರೆಡಿ ಟಿಫನ್. ನಾನು ಕೂಡ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಪೂರಿ ತುಂಬ ಚೆನ್ನಾಗಿ ಬಂದಿದ್ದು, ಎಷ್ಟು ಚೆನ್ನಾಗಿ ಬಂದಿದೆ. ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಇದು ಪೂರಿಗೆ ಹೇಳಿ ಮಾಡಿಸಿದ ಚಟ್ನಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಪೂರಿಗೆ ಮಾತ್ರ. ಸೊ ಟಿಫನ್ ಎಲ್ಲ ಆದಮೇಲೆ ವಿನೀತ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಲ್ಲಿ ಆಟ ಆಡ್ತಾಯಿದ್ರು. ಸೊ ಒಂದು ಬರ್ತ್ಡೇ ಎಲ್ಲ ಆಗಿತ್ತಲ್ಲ, ಬಲೂನ್ ಎಲ್ಲ ಡೆಕೋರೇಷನ್ ಮಾಡಿದ್ದು ಇದ್ವಲ್ಲ, ಅದನ್ನು ತೊಗೊಂಡು ಆಟ ಆಡ್ಕೊಳ್ತಾ ಇದ್ದರು ಸಂಡೇ ಆಗಿರೋದ್ರಿಂದ.
ಸೊ ವಿನೀತ್ ಎಲ್ಲ ಆ ಕಡೆ ಹೊರಗಡೆ ಹೋಗಿ ಮತ್ತೆ ಆಟ ಆಡ್ಕೊಳ್ತಾ ಇದ್ರು. ನಾನು ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸ್ಕೊಂಡು ನಂತರ ನೆಕ್ಸ್ಟ್ ಡೇನೇ ನಾಗರ ಪಂಚಮಿ ಇತ್ತು ಅಲ್ವಾ, ಅದಕ್ಕೆ ಬೇಸನ್ ಲಡ್ಡು ಮಾಡ್ಕೊಳ್ತಾ ಇದ್ದೆ. ಸೊ ಆ ರೆಸಿಪಿನ ಫುಲ್ ಶೇರ್ ಮಾಡಿದ್ದೀನಿ, ಹೋಗಿ ಇವಾಗ ನೋಡ್ಕೊಂಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ದಪ್ಪ ತಳದ ಪಾತ್ರೆನ. ಅದಕ್ಕೆ 1 ಗ್ಲಾಸು ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ 3 ರಿಂದ 4 ನಿಮಿಷದವರೆಗೂ ಈ ಥರ ಹುರ್ಕೋಬೇಕಾಗತ್ತೆ. ಸೊ ಮೊದಲಿಗೆ ತುಪ್ಪ ಏನು ಸೇರ್ಸೋಕೋಬಾರ್ದು. ಇವಾಗ ಇದನ್ನು ಡ್ರೈಗೆ ಹೀಗೆ ಹುರ್ಕೋಬೇಕು. ಸೊ ಇದು ಮೊದಲನೇ ಟಿಪ್ಪು. ಇವಾಗ ಒಂದು 3 ರಿಂದ 4 ನಿಮಿಷ ಹುರಿದಾದ್ಮೇಲೆ ಇಲ್ಲಿ ನಾನು ಅರ್ಧ ಗ್ಲಾಸ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಸ್ವಲ್ಪನ ಸೇರಿಸಿ ಇವಾಗ ಈ ಥರ ಹುರ್ಕೋಬೇಕು. ಒಂದೇ ಸಾರಿ ಎಲ್ಲ ತುಪ್ಪನೂ ಸೇರ್ಸೋಕ್ಕೆ ಹೋಗಬೇಡಿ. ಸೊ ಆವಾಗವಾಗ ಸ್ವಲ್ಪ ಈ ಥರ ಸೇರಿಸ್ಬಿಟ್ಟು ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಿಟ್ಟಿನಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಈ ಥರ ಹುರ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ಎಲ್ಲ ತುಪ್ಪನೂ ನಾನು ಹಾಕ್ಕೊಂಡೆ ಇವಾಗ. ಸೊ ಈ ಥರ ಮಧ್ಯೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಹುರಿತಾ ಇರಬೇಕು. ಇದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಒಂದು 6 ರಿಂದ 7 ನಿಮಿಷದವರೆಗೂ ಟೈಮ್ ತೊಗೊಳುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು. ನೋಡಿ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ. ಆಮೇಲೆ ತುಂಬ ಓವರ್ ಕುಕ್ಕು ಮಾಡೋಕ್ಕೆ ಹೋಗಬಾರ್ದು. ಸೊ ಈ ಥರ ಆದರೆ ಸಾಕು. ಇವಾಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಡಿ. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಒಂದು ಸೈಡ್ ಎತ್ತಿಟ್ಬಿಡೋಣ, ಆರಕ್ಕೆ ಬಿಡೋಣ. ಇದನ್ನು ಪಾತ್ರೆ ಬಿಸಿ ಇರತ್ತಲ್ವ, ಆವಾಗವಾಗ ಈ ಥರ ಮಿಕ್ಸ್ ಮಾಡ್ತಾಯಿರಿ. ಇವಾಗ ಒಂದು ಮಿಕ್ಸಿ ಜಾರಿಗೆ 1 ಗ್ಲಾಸ್ನಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. 1 ಗ್ಲಾಸು ಬೇಸನ್ ಹಿಟ್ಟಿಗೆ 1 ಗ್ಲಾಸು ಸಕ್ಕರೆ ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ಒಂದು 3 ಏಲಕ್ಕಿ ಹಾಕಿಬಿಟ್ಟು ಇದನ್ನು ನೈಸಾಗಿ ಪೌಡರ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ಈ ಥರ ನೈಸಾಗಿ ಪೌಡರ್ ಮಾಡ್ಕೋಬೇಕು. ಇವಾಗ ನಾವು ಅದನ್ನೇನು ಬೇಸನ್ ಹಿಟ್ಟು ಹುರಿದಿದ್ವಲ್ಲ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ, ನೋಡ್ತಿರ್ಬೋದು ನೀವಿಲ್ಲಿ. ಸೊ ಇದನ್ನ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವೇನು ಸಕ್ಕರೆ ಪುಡಿ ಮಾಡಿದ್ದೀವಲ್ಲ ಅದನ್ನೇ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಸಾರಿ ಸಕ್ಕರೆನ ಸೇರ್ಸಕ್ಕೆ ಹೋಗಬೇಡಿ, ನೋಡಿಕೊಂಡು ಈ ಥರ ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡೇನಿ ಹಿಟ್ಟು ಮತ್ತು ಸಕ್ಕರೆನ, ಅಂದರೆ ಪರ್ಫೆಕ್ಟ್ ಸ್ವೀಟ್ ಇರುತ್ತೆ. ನೀವು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಈ ಥರ ನೀವು ಕೈಯಲ್ಲಿ ಈ ಥರ ನೀವು ಅಂಗೈಯಲ್ಲಿ ಹಾಕ್ಕೊಂಡು ಈ ಥರ ನಾ ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಿಮಗೆ ಬೇಸನ್ ಹಿಟ್ಟು ಮತ್ತು ಸಕ್ಕರೆ ಚೆನ್ನಾಗಿ ಬೆರೆಯುತ್ತೆ, ಆವಾಗ ಉಂಡೆಗಳು ಟೇಸ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ಸೈಜಿನಲ್ಲಿ ಉಂಡೆಗಳು ಬೇಕೋ ಆ ಥರ ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ಈ ಥರ ಉಂಡೆ ಶೇಪಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಒಣ ದ್ರಾಕ್ಷಿನ ಇಟ್ಬಿಟ್ಟು ಸೊ ಈ ಥರ ರೋಲ್ ಮಾಡ್ಕೋಬೇಕು, ಅಂದರೆ ಉಂಡೆಗಳು ಶೈನಿಂಗ್ ಬರುತ್ತೆ. ಸೊ ಈ ಥರ ಅದೇ ಪ್ರೊಸೀಜರ್ಲೇ ಉಳಿದಿದ್ದ ಲಡ್ಡುನ ಇದೇ ಥರ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಟಿಪ್ ಏನಂತಂದರೆ ಈ ಥರ ಲಡ್ಡು ಕಟ್ಕೊಂಡಾದಮೇಲೆ ಚೆನ್ನಾಗಿ ರೋಲ್ ಮಾಡ್ಕೋಬೇಕು, ಅಂದರೆ ನಿಮಗೆ ಉಂಡೆಗಳು ಶೈನಿಂಗ್ ಬರುತ್ತೆ, ಹಾಗೆ ಉಂಡೆಗಳ ಶೇಪು ರೌಂಡಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಲಡ್ಡುಗಳು. ಈ ಥರ ರೋಲ್ ಮಾಡೋದ್ರಿಂದ ತುಂಬ ಶೈನಿಯಾಗಿ ಕಾಣಿಸುತ್ತೆ. ಆಮೇಲೆ ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ಕರೆಕ್ಟಾಗಿದೆ. ಹಿಟ್ಟು ಮತ್ತು ಸಕ್ಕರೆ ಮತ್ತು ತುಪ್ಪದ ಮೆಜರ್ಮೆಂಟು ನಾನು ನಿಮಗೆ ಪರ್ಫೆಕ್ಟಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟ್ ಬೇಸನ್ ಲಡ್ಡು ಮಾಡ್ಕೋಬೋದು ನೀವು, ನಾನು ಹೇಳಿರುವಂಥ ಮೆಜರ್ಮೆಂಟನ್ನು ನೀವು ತೊಗೊಂಡ್ರೆ. ಹಾಗೆ ನಾನು ಮೊದಲಿಗೆ ಹೇಳಿದಾಗೆ ಬೇಸನ್ ಹಿಟ್ಟನ್ನು ಹುರಿಬೇಕಾದ್ರೆ ಮೊದಲಿಗೆ ಹಾಗೇ ಹುರ್ಕೊಳ್ಳಿ, ಅಂದರೆ ಅದರಲ್ಲಿರೋಂಥ ಹಸಿ ವಾಸನೆ ಆಲ್ಮೋಸ್ಟ್ ಹೋಗಿರುತ್ತೆ. ನಂತರ ನೀವು ತುಪ್ಪ ಸೇರಿಸಿ ಹುರಿದಾಗ ಇನ್ನೇನು ಮುಂದೆ 5 to 6 ಮಿನಿಟ್ಸು ರೋಸ್ಟ್ ಮಾಡಿಕೊಂಡ್ರೆ ಬೇಗನೆ ರೋಸ್ಟ್ ಆಗಿಬಿಡತ್ತೆ, ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಸೊ ಅದು ಫಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ರೋಲ್ ಮಾಡೋದ್ರಿಂದ ಉಂಡೆಗಳು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದ್ದಾವೆ ನೋಡ್ತಿರ್ಬೋದು ನೀವಿಲ್ಲಿ. ತುಪ್ಪನೂ ನಾನು ಈ ಮೆಜರ್ಮೆಂಟಿಗೆ ಎಷ್ಟು ಹೇಳಿದ್ದೇನಲ್ಲ ಅಷ್ಟೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿನೂ ಹಾಕ್ಕೋಬೇಡಿ, ಕಡಿಮೆನೂ ಹಾಕ್ಕೋಬೇಡಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಉಂಡೆಗಳು ಮುದ್ದೆ ಆಗಿಬಿಡತ್ತೆ, ನೀವು ಸ್ಟಿಕ್ಕಿಯಾಗಿ ಇರೋದಿಲ್ಲ, ಪರ್ಫೆಕ್ಟ್ ಶೇಪಲ್ಲಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟ್ ಆದ ಲಡ್ಡು ರೆಡಿಯಾಗಿದೆ, ನೋಡ್ತಿರ್ಬೋದು ನೀವಿಲ್ಲಿ. ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಬಂದಿದೆ. ಸೊ ನೀವು ತಿನ್ನಬೇಕಾದ್ರೆ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಇರುತ್ತೆ. ನಾನು ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ
ನಾನು ಬೇಸನ್ ಲಡ್ಡು ತುಂಬ ಸಾರಿ ಮಾಡಿ ನಾನು ನಿಮ್ಗೆ ಇದನ್ನು ಇವತ್ತು ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಹಬ್ಬಗಳಿಗೆ ಹಾಗೆ ಏನಾದರೂ ಸ್ಪೆಷಲ್ ಅಕೇಶನ್ ಇದ್ದರೆ ಈ ಥರ ಲಡ್ಡು ರೆಸಿಪಿನ ಮಾಡಿ, ಹಾಗೆ ಸ್ನ್ಯಾಕ್ಸಿಗೋಸ್ಕರ ಮಕ್ಕಳಿಗೆ ಸಹಿತ ನೀವು ಮಾಡಿಟ್ಕೋಬೋದು. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ನೋಡ್ಕೊಂಡು ಬಂದ್ರಲ್ವಾ ಪರ್ಫೆಕ್ಟ್ ಆದ ಬೇಸನ್ ಲಡ್ಡು ಹೇಗೆ ಮಾಡ್ಕೊಳ್ಳೋದಂತ. ನಾನಿಲ್ಲಿ ಮಧ್ಯಾಹ್ನ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ, ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಈವ್ನಿಂಗು ಒಂದು 6 o'clockಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಬೆಡ್ಶೀಟ್ ಎಲ್ಲ ಮತ್ತು ಸೋಫಾ ಕವರ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಸೊ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. ಒಂದಿಷ್ಟು ಬಾಲ್ಕನಿಯಲ್ಲಿ ಹಾಕಿದ್ದೆ ಬೆಡ್ಶೀಟ್ಸು, ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬಟ್ಟೆಗಳಿದಾವೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಟೆರೆಸ್ ಮೇಲೆ ಹೋಗಿ ಹಾಕಿದ್ದೆ. ಸೊ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಇನ್ನೇನು ಮಳೆ ಬಂದೇ ಬಿಡತ್ತೆ ಅನ್ನೋ ಥರ ಆಗ್ತಾಯಿತ್ತು, ಅಷ್ಟೊಂದು ಗಾಳಿ ಬೀಸ್ತಾ ಇತ್ತು. ಗಾಳಿ ಜೋರೈತ. ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತಂದರೆ ಆಯಿತು, ಹೆಣ್ಮಕ್ಳಿಗೆ ಎಷ್ಟೊಂದು ಕೆಲಸ ಅಲ್ವಾ, ಕ್ಲೀನಿಂಗು ಅದು ಇದು ಅಂಥೇಳಿ ಸಿಕ್ಕಾಪಟ್ಟೆನೇ ಕೆಲಸ ಆಗ್ತಾ ಇರತ್ತೆ. ಹಬ್ಬಗಳ ಸುರಿಮಳೆನೇ ಅಂತ ಹೇಳ್ಬೋದು. ಶ್ರಾವಣ ಸ್ಟಾರ್ಟ್ ಆದರೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಾನೆ ಇರತ್ವೆ. ಓಕೆ, ಆಡ್ಕೋಗು, ಮಸ್ತ್ ಗಾಳಿ ಬಿಟ್ಟೈತಲ್ಲ. ವಿನೀತ್ ಕಬೂತರ್ ಆಗಯ್ಯ ಎಲ್ಲೋಡಿಲಿ, ಕಬೂತರ್ ಲುಕ್ 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 ಕಮ್ ಹಿಯರ್. ಕಬೂತರ್ ಅಲ್ಲಿ ಬಂದಿದೆ ನೋಡು, ನಮ್ಮ ಬಾಲ್ಕನಿಯಲ್ಲಿ ಬಂದಿದೆ, ಹೋಗು. ಸೊ ಟೆರೆಸ್ ಮೇಲೆ ಸ್ವಲ್ಪ ವಾಕ್ ಎಲ್ಲ ಮುಗಿಸ್ಕೊಂಡು ಹಾಗೆ ವಿನೀತ್ನ ಸ್ವಲ್ಪ ಆಟ ಆಡ್ಕೊಂಡ ನಂತರ ಬೆಡ್ಶೀಟ್ ಎಲ್ಲ ತೊಗೊಂಡು ಕೆಳಗಡೆ ಬಂದಿದ್ದಾಯಿತು. ಸೊ ಇವಾಗೆಲ್ಲ ಅದನ್ನು ಹಾಕಬೇಕು. ಸೊ ಸೋಫಾ ಕವರ್ಸು ಆಮೇಲೆ ಬೆಡ್ ಪ್ರೊಟೆಕ್ಟರ್ ಎಲ್ಲ ಹಾಕಿ ಬೆಡ್ಶೀಟ್ ಎಲ್ಲ ಮಡಿಚಿಟ್ಕೊಂಡಿದ್ದಾಯಿತು. ಸೊ ಈ ವಿಡಿಯೋನ ಮತ್ತೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಕಂಟಿನ್ಯೂ ಮಾಡಲಿಲ್ಲ. ಮತ್ತು ನೆಕ್ಸ್ಟ್ ಡೇಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಂದರೆ ನಾಗರ ಪಂಚಮಿ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು
ಇಲ್ಲೇ ನಾಗರ ಪಂಚಮಿ ಅಡುಗೆ ಮಾಡ್ಕೊಳ್ತಾ ಇದ್ದೆ. ಇಲ್ಲೇ ಕಡಲೆಕಾಳನ್ನು ಆಲ್ರೆಡಿ ನಾನು ವಿಜಲ್ ಮಾಡಿ ಇಟ್ಟಿದ್ದೀನಿ. ಸೊ ಪಲ್ಯ ಮಾಡ್ಕೊಳ್ತಾ ಇದ್ದೆ, ಕಡಲೆಕಾಳು ಉಸ್ಲಿ ಮಾಡ್ಕೊಳ್ತಾ ಇದ್ದೆ. ಸೊ ಅಳ್ಳಿಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು. ಸೊ ಈ ಕಡೆ ಹಾಗೆ ರೈಸ್ಗೂ ಇಟ್ಟಿದ್ದೆ ಇನ್ನೊಂದು ಸ್ಟವ್ ಮೇಲೆ. ನಾರ್ತ್ ಕರ್ನಾಟಕ ಸೈಡ್ ಬಂದರೆ ನೀವು ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆಗಳ ಜೊತೆಗೆ ಸೊ ಇದು ಅಳ್ಳಿಟ್ಟು ಮಾಡಲೇಬೇಕು. ನಾಗರ ಪಂಚಮಿ ದಿವಸ ಅಂದರೆ ನೈವೇದ್ಯಕ್ಕೆ ಅಳ್ಳಿಟ್ಟು ಮತ್ತು ಕಡಲೆಕಾಳು ಉಸುಳಿ ದೇವರ ನೈವೇದ್ಯಕ್ಕೆ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಆನಿಯನ್ನನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಅದನ್ನು ಫ್ರೈ ಆದ ನಂತರ ಇಲ್ಲೇ ಕಡಲೆಕಾಳು ಬೆಂದಿರ್ತಕ್ಕಂಥ ಕಡಲೆಕಾಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಉಸ್ಲಿ ಮಾಡಿಕೊಂಡಾಗ ಚಿಲ್ಲಿ ಪೇಸ್ಟನ್ನು ಹಾಕಿ ಸೊ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಸೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ದೇವರ ನೈವೇದ್ಯಕ್ಕೆ ಆನಿಯನ್ ಹಾಕಬಾರ್ದು ಅಂಥೇಳಿ ಈ ಕಡೆ ಎಲ್ಲ ಅಂದ್ಕೊಳ್ತಾರೆ. ಸೊ ನಾರ್ತ್ ಕರ್ನಾಟಕ ಸೈಡ್ ಹಾಗೇನಿಲ್ಲ, ಈರುಳ್ಳಿ ಬಳಸಿನೂ ದೇವರ ನೈವೇದ್ಯಕ್ಕೆ ಮಾಡ್ತಾರೆ. ಸೊ ಈ ಕಡೆ ಬೆಂಗಳೂರು ಕಡೆ ಎಲ್ಲ ಈರುಳ್ಳಿ ಹಾಕಿರೋದನ್ನು ನೈವೇದ್ಯ ಮಾಡೋದಲ್ಲ. ನಮ್ಮ ಕಡೆ ಎಲ್ಲ ನಾವು ನೈವೇದ್ಯ ಮಾಡ್ತೀವಿ. ಸೊ ನಾವು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಈರುಳ್ಳಿ ಹಾಕದೇ ಇರೋ ಉಸ್ಲಿನೂ ಮಾಡ್ಕೋಬೋದು. ಅದರ ರೆಸಿಪಿ ಬೇಕಿದ್ದರೆ ನಾನು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಈರುಳ್ಳಿ ಹಾಕದೇ ಕಡಲೆಕಾಳು ಉಸ್ಲಿನ. ಸೊ ಅದು ಬೇಕಿದ್ದರೆ ನೀವು ಅದನ್ನು ಕೂಡ ಮಾಡ್ಕೋಬೋದು. ಸೊ ಸ್ವಲ್ಪ ಎಲ್ಲ ಫ್ರೈ ಎಲ್ಲ ಮಾಡಿಕೊಂಡು ನಂತರ ಇಲ್ಲೇ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ, ಹಸಿ ಕೊಬ್ಬರಿ ತುರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಇದನ್ನು ಲಿಡ್ ಮುಚ್ಚಿ ಬೇಯಿಸ್ಕೊಂಡು ಆಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ರೆ ಕಡಲೆಕಾಳು ಉಸುಳಿ, ಸಖತ್ತಾಗಿರೋ ಕಡಲೆಕಾಳು ಉಸುಳಿ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಅದರಲ್ಲೂ ಈ ಅಳ್ಳಿಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆಲ್ರೆಡಿ ನಾನು ಅಳ್ಳಿಟ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಇದರ ರೆಸಿಪಿ ಬೇಕಿದ್ದರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅಳ್ಳಿಟ್ಟು ರೆಸಿಪಿ ಅಂತ ಹೇಳ್ಬಿಟ್ಟು, ಅದನ್ನು ನೀವು ನೋಡ್ಕೋಬೋದು. ಇದು ಬೆಳಗ್ಗೆ ಇಡ್ಲಿ ಮಾಡ್ಕೊಂಡಿದ್ದೆ, ಅದರದ್ದು ಸಾಂಬಾರು ಆಲ್ರೆಡಿ ಇದೆ. ಸೊ ಇವಾಗೇನು ಮಧ್ಯಾಹ್ನದ ಊಟಕ್ಕೆ ಅದೇ ಆಗುತ್ತೆ. ಅಡುಗೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ನಾಗಪ್ಪನ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ.
ನಾಗಪ್ಪನ ಪೂಜೆನ ಮನೇಲೇ ಸಿಂಪಲ್ಲಾಗಿ ನನ್ನ ಹಸ್ಬೆಂಡ್ ನಾನು ಕೂಡಿ ಮಾಡಿ ಮುಗಿಸಿದ್ವಿ. ಸೊ ವಿನೀತ್ ಕೂಡ ಇರಲಿಲ್ಲ ಮನೆಯಲ್ಲಿ, ಅವನದು ಸ್ಕೂಲ್ ಇತ್ತು. ಅದಕ್ಕೋಸ್ಕರ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ, ಅವ್ನು ಸ್ಕೂಲ್ ಇದ್ದಿರೋದ್ರಿಂದ. ಹಾಗೆ ನನ್ನ ಹಸ್ಬೆಂಡು ಬ್ಯುಸಿಯಾಗಿದ್ದರು. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿ ಮುಗಿಸ್ಕೊಂಡು ನನ್ನ ಹಸ್ಬೆಂಡು ಊಟ ಮಾಡ್ತಾಯಿದ್ದಾರೆ. ಇಲ್ಲಿ ನಾನು ಕೂಡ ಊಟ ಮಾಡ್ಕೊಳ್ತಾ ಇದ್ದೆ. ಸೊ ಕಡಲೆಕಾಳು ಉಸ್ಲಿ ಮತ್ತು ಅಳ್ಳಿಟ್ಟು, ಸೊ ಬೇಸನ್ ಲಡ್ಡು ಮಾಡಿದ್ನಲ್ಲ ನಿನ್ನೆನೆ, ಸೊ ಅದು, ಆಮೇಲೆ ಅಳ್ಳಿಟ್ಟು ಜೊತೆಗೆ ತುಪ್ಪ, ಸಾಂಬಾರೆಲ್ಲ ಮಾಡಿದ್ದೆಲ್ಲ ಬೆಳಿಗ್ಗೆ. ಸೊ ಎಲ್ಲ ಹಾಕ್ಕೊಂಡ್ಬಿಟ್ಟು ಊಟ ಮಾಡ್ಕೊಳ್ತಾ ಇದ್ವಿ. ಇದು ನಮ್ಮದು ನಾಗರ ಪಂಚಮಿಯ ಹಬ್ಬದ ಊಟ. ಸಿಂಪಲ್ಲಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಅಳ್ಳಿಟ್ಟು ಮತ್ತು ಕಡಲೆಕಾಳು ಉಸ್ಲಿ ಬೆಸ್ಟ್ ಕಾಂಬಿನೇಷನ್ನು. ಹಾಗೆ ಈ ಲಡ್ಡು ಮಾತ್ರ ಸೂಪರ್ ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನೀವೆಲ್ಲ ನಾಗರ ಪಂಚಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ಬೇಸನ್ ಲಡ್ಡು ಮಾಡೋದಕ್ಕಿಂತ ಮುಂಚೆ ನಾನು ಚುರುಮುರಿ ಉಂಡೆನೂ ಮಾಡಿದ್ದೆ. ಅದಂತೂ ಇಷ್ಟು ಚೆನ್ನಾಗಿ ಬಂದಿತ್ತು ಅಂತಂತ ಹೇಳಿದರೆ ತುಂಬಾ ಸಖತ್ತಾಗಿ ಬಂದಿದೆ. ಸೊ ಅದನ್ನು ಮಾತ್ರ ಖಂಡಿತವಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಕಳಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಚುರುಮುರಿ ಉಂಡೆ ರೆಸಿಪಿ ಬೇಕಿದ್ರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್.